ಹಲೋ, ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿವತ್ತು ಖಾರದ ರೊಟ್ಟಿನ ಮಾಡಿದ್ದೆ. ಖಾರದ ರೊಟ್ಟಿ ಅಂತ ನಮ್ಮ ಕಡೆ ಅಂತೀವಿ, ತಾಳಿಪಟ್ಟು ಅಂತ ಕೂಡ ಕರೀತಾರೆ, ಅಕ್ಕಿ ರೊಟ್ಟಿ ಅಂತ ಕೂಡ, ಮಸಾಲೆ ಅಕ್ಕಿ ರೊಟ್ಟಿ ಅಂತ ಕೂಡ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿತ್ತು, ಬೇಗ ಕೂಡ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ. ನೋಡಿ, ನಾನು ಮೊದಲಿಗೆ 3 ಲೋಟ ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿಯೇ ನಾನು ಜಿಗಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಜಿಗಿ ಬಂದಾಗ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ಅದು ಚೆನ್ನಾಗಿ ಬೆಂದಾದಮೇಲೆ ಈ ಥರ ಕುಕ್ಕರ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಹೇಗೆ ಮಾಡ್ಕೊಳ್ತೀವೋ ಹಾಗೆಯೇ ಈಗ ಮುದ್ದೆ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರನೇ ಸ್ವಲ್ಪ ಈ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ಜಿಗಿ ಎಷ್ಟು ಚೆನ್ನಾಗಿ ಬರುತ್ತೋ ನಮಗೆ ರೊಟ್ಟಿ ಕೂಡ ಅಷ್ಟೇ ಮೃದುವಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಆಗಿದೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳೋಣ. ತಣ್ಣಗಾದಮೇಲೆ ಇದಕ್ಕೆ ನಾವು ತರಕಾರಿಗಳನ್ನ ಹಾಕ್ಕೋಬೇಕಾಗುತ್ತೆ. ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ. ಉಪ್ಪನ್ನು ನೀವು ಅವಾಗ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ನಾನು ಪುದೀನ ಕೂಡ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು. ನೋಡಿ, ಇವಾಗ ನಾನು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೋಬೇಕಾಗುತ್ತೆ. ನಿಮಗೆ ಹಿಂಗೆ ಬೆಳ್ಳಗೆ ಇದ್ದರೂ ರೊಟ್ಟಿ ಚೆನ್ನಾಗಿರುತ್ತೆ ಅಂದರೆ ಹಂಗೆ ಕೂಡ ಮಾಡ್ಕೊಬೋದು, ಆದರೆ ಕಲರ್ಫುಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾನು 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಜೀರಿಗೆ. ಇದನ್ನೆಲ್ಲ ಇವಾಗ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ತುಂಬಾ ಸುಡ್ತಾ ಇತ್ತು, ಹಂಗಾಗಿ ಚೆನ್ನಾಗಿ ನಾದಕ್ಕಾಗ್ತಾ ಇಲ್ಲ. ನೋಡಿ, ಅದಕ್ಕೆ ಸ್ವಲ್ಪ ಹಿಟ್ಟು ತಣ್ಣಗಾದಮೇಲೆ ನಾವು ಮಾಡಿಕೊಂಡ್ರೆ ಬೇಗ ಮಾಡ್ಕೊಬೋದು. ನೋಡಿ, ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಕೈಗೆ ಅಂಟ್ದಿರ ನೋಡಿ ಈ ಥರ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಾದ್ಕೊಂಡು ಉಂಡೆ ಉಂಡೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಜಿಗಿ ಚೆನ್ನಾಗಿರುತ್ತೋ ಅಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಾಕಿರ್ತೀವಲ್ವ, ಒಡೆಯೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಹಂಗಾಗಿ ಹಿಟ್ಟು ಚೆನ್ನಾಗಿರಬೇಕು. ಈರುಳ್ಳಿ ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನೋಡಿ, ಇವಾಗ ಚಪಾತಿಗೆ ನಾವು ಎಷ್ಟು ಹಿಟ್ಟು ತೊಗೊಳ್ತೀವೋ ಅದ್ರ 2 ಪ್ರಮಾಣದಷ್ಟು ತಗೊಂಡ್ರೆ ನಮಗೆ ರೊಟ್ಟಿ ದೊಡ್ಡದಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದು ತಗೊಂಡ್ರೆ ಚಿಕ್ಕ ರೊಟ್ಟಿ ಆಗುತ್ತೆ. ಇದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕಾಗುತ್ತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ತಗೊಂಡು ಮಾಡಬೇಕಾಗತ್ತೆ. ಈಗ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಹೋಳಿಗೆ ಮಾಡ್ತೀವಿ ಅಲ್ವಾ, ಆ ಎಲೆ ಇದ್ದರೂ ಆಗುತ್ತೆ. ಅದಿಲ್ಲ ಅಂದ್ಬಿಟ್ಟು ನಾನು ಎಣ್ಣೆ ಪಾಕೆಟ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಹಾಕಿರೋದ್ರಿಂದ ಆ ಥರ ಹೊಡಿಬಾರ್ದು ಅಂತ ಈ ಥರ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಉದ್ದಿದ್ರೆ ಹೊಡಿಯೋದಿಲ್ಲ. ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಆಗಿತ್ತು. ಹಾಗೆ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಈ ರೊಟ್ಟಿ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದೆ ಅಲ್ವಾ, ಅದ್ರ ಜೊತೆಗೆ ನೀವು ಕಡಲೆಕಾಯಿ ಬೀಜದ ಪುಡಿ ಕೂಡ ಹಾಕ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಪುಡಿ ಮಾಡಿ ಕಡಲೆಕಾಯಿ ಬೀಜ, ಎಳ್ಳು ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಮಾಡಿಕೊಂಡ್ರೆ ಇಷ್ಟೇ ಸಾಕಾಗುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಚಪಾತಿ, ಬಿಳಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ತಿಂದ್ಕೊಂಡೇ ಇರ್ತೀವಿ ಅಲ್ವಾ.
ಯಾವಾಗಾದರೂ ಒಂದು ಸಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇಷ್ಟು ಉತ್ಕೊಂಡಿದ್ದೀನಿ. ಇವಾಗ ಹಂಚು ಕೂಡ ಬಿಸಿಯಾಗಿದೆ, ಕಾಯ್ಲಿಕ್ಕಿಟ್ಟಿದ್ದೆ. ಹಂಚು ಮೇಲೆ ಹಾಕ್ಕೊಂಡು ಇದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಕೊಳ್ಳೋಣ. ಸ್ವಲ್ಪ ಬೇಯೋದು ನಿಧಾನನೇ. ಖಾರದ ರೊಟ್ಟಿ ಚಪಾತಿ ಥರ ಬೇಗ ಆಗೋದಿಲ್ಲ. ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಕಾಯಿ ಚಟ್ನಿ, ಕಡಲೆಕಾಯಿ ಬೀಜದ ಚಟ್ನಿ, ಕೆಂಪು ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಪಲ್ಯ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ರೊಟ್ಟಿ ನಾವು ಹಂಗೆ ತಿಂದರೂ ಕೂಡ ಖಾರವಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸೈಡಲ್ಲಿ ಕಾಯಿ ಚಟ್ನಿ ಅಥವಾ ಕಡಲೆಕಾಯಿ ಬೀಜದ ಚಟ್ನಿ, ಕೆಂಪು ಚಟ್ನಿ ಯಾವುದಾದ್ರೂ ಸರಿಯೇ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಸಾಕಾಗುತ್ತೆ. ಇದನ್ನು ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸ್ ಕೂಡ ಇಟ್ಟು ಕಳಿಸ್ಬೋದು. ಹಾಗೆ ಇದು ಅಕ್ಕಿ ಹಿಟ್ಟು ಅಲ್ಲದೇ ನಾವು ಇದಕ್ಕೇ ಸ್ವಲ್ಪ ಜೋಳದ ಹಿಟ್ಟು, ರಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಇನ್ನೊಂದು ಉದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಾಡಿಕೊಂಡು ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನೀವು ಏನಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. Thank you for watching video. Thank you.